ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಎಪಿಸೋಡ್ಸ್ ಶುರು ಮಾಡಿ ಸುಮಾರು ದಿನ ಆಯಿತು. ಆ್ಯಂಡ್ ಇಲ್ಲಿವರೆಗೂ ನಾನು ಏನೇ ಶೇರ್ ಮಾಡಿದ್ರು ಅದು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ನನಗೆ 3rd ಮಂತಲ್ಲಿ ತುಂಬಾ ವಾಮಿಟಿಂಗ್ ಆ್ಯಂಡ್ ಸುಸ್ತಾಗ್ತಿತ್ತು, ಊಟ ಕೂಡ ಸೇರ್ತಿರ್ಲಿಲ್ಲ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ, ಎಲ್ರಿಗೂ ಆಗುತ್ತೆ ಅಂತ ಅಲ್ಲ. ಕೆಲವೊಬ್ರಿಗೆ ವಾಮಿಟಿಂಗೇ ಇರಲ್ಲ ಥ್ರೂ ಔಟ್ ಅವ್ರ ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ ಇನ್ನು ಕೆಲವೊಬ್ರಿಗೆ ಕಂಪ್ಲೀಟ್ ಜರ್ನಿ ಅಂದರೆ 9th ಮಂತ್ವರೆಗೂ ವಾಮಿಟಿಂಗ್ ಇರುತ್ತೆ, ಊಟ ಸೇರ್ತಿರಲ್ಲ. ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದು ಥರ, ಎಲ್ಲರೂ ಜರ್ನಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನೇನು ಹೇಳೋದು ಕೊಟ್ಟಿದ್ದೀನಿ ಅಂದರೆ ಇದು ಯಾವುದೇ ರೀತಿ ಎದುರುಕೊಳ್ಳೋ ಅಂಥ ಜರ್ನಿ ಅಲ್ಲ. ಪ್ರೆಗ್ನೆನ್ಸಿ ಕೂಡ ಒಂದು ಬ್ಯೂಟಿಫುಲ್ ಜರ್ನಿ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿ, ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ. ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಮಲಗಿದ್ದೆ ಮಿಡ್ ನೈಟ್ ಆಗೋಗಿತ್ತು, ಹಾಗಾಗಿ ಎದ್ದಿದ್ದು ಕೂಡ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಕೂರಬೇಡ, ಹೊರಗಡೆಯಿಂದನೇ ತಂದುಕೊಡ್ತೀನಿ ಅಂತ ಅಂದ್ಬಿಟ್ಟು ರಂಜಿತ್ ಹೊರಗಡೆಯಿಂದನೇ ಬ್ರೇಕ್ಫಾಸ್ಟ್ ತಂದುಕೊಟ್ಟಿದ್ರು. ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ಬೇಳೆ ಸಾಂಬಾರನ್ನ ಮಾಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ರು, ಇಬ್ಬರು ಸೇರಿ ಚಿಕ್ಕ ಪುಟ್ಟ ಮನೆ ಕೆಲಸ ಮಾಡ್ಕೊತಾ ಇದ್ವಿ. ಇವತ್ತು ನಮ್ಮ ಫ್ರೆಂಡ್ಸ್ ಕೂಡ ಮನೆಗೆ ಬಂದಿದ್ರು. ಈ ಪ್ರೆಗ್ನೆನ್ಸಿಯಲ್ಲಿ ಬ್ಯೂಟಿಫುಲ್ ಅಂತಂದ್ರೆ ನಮ್ಮನ್ನ ಇಷ್ಟಪಡೋರು ಈ ರೀತಿ ಫ್ರೂಟ್ಸ್ ಆಗಿರ್ಬೋದು, ಸೀರೆ, ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲಾನು ಕೊಟ್ಟು ನಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದು. ಇಷ್ಟು ಇವತ್ತಿನ ವ್ಲಾಗ್. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.